ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದರೆ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಸೆಕೆಂಡ್ ವಿಡಿಯೋ ಮಾಡ್ತಾಯಿದ್ದೆ. ಬೆಳಿಗ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು, ಅದಕ್ಕೆ ಮಾಡಿರಲಿಲ್ಲ. ಇವಾಗ ಮಾಡಿ ಹಾಕ್ತಾಯಿದ್ದೀನಿ. ನಾನು ವಾಯ್ಸ್ ಓವರ್ ಮಾಡೋಣ ಅಂದರೆ ಸಡನ್ನಾಗಿ ಏನೋ ಪ್ರಾಬ್ಲಮ್ ಆಗ್ತಾಯಿತ್ತು, ವಾಯ್ಸ್ ಓವರ್ ಆಗ್ತಾನೇ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ನಿಂತು ಮಾಡೋಣ ಅಂತೇಳಿ ಅದಕ್ಕೆ ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಇವಾಗ ಬೆಳಗ್ಗೆ ಅಂದರೆ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೆ, ಮಗನಿಗೆ ಕೊಡೋ ಸಲುವಾಗಿ. ಮಗ ಹೇಳಿದ್ದ ನನಗೆ ಆಲೂಗಡ್ಡೆ ಪಲ್ಯ ಮತ್ತು ಚಪಾತಿನೇ ಬೇಕಂತೇಳಿ. ಆಲೂಗಡ್ಡೆ ಪಕ್ಕಕ್ಕೆ ಬಾಯ್ಲ್ ಆಗಿದೆ, ಅದರ ಸಲುವಾಗಿ ತೆಗೆದು ಆಫ್ ಮಾಡಿಬಿಟ್ರೆ ಗ್ಯಾಸು. ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ ಮನೆಯಲ್ಲಿ ಮಗನಿಗೆ, ನನಗೆ. ಮಗಳಿಗೂ ಇಷ್ಟ, ಬಟ್ ಅವಳು ಅಷ್ಟೇನು ಇಷ್ಟ ಆಗಲ್ಲ. ಅವಳಿಗೆ ಚಪಾತಿನ ಇಷ್ಟಪಡೋಳು ಅವಳು. ಆಲೂಗಡ್ಡೆ ಹಾಗೆ ನಮ್ಮ ಬಿಲ್ಡಿಂಗಲ್ಲಿ ಒಂದು ಹುಡುಗ ಇದೆ, ಸಿಕ್ಕಾಪಟ್ಟೆ ಚೀರ್ತಾಯಿತ್ತು. ಅದರ ಸಲುವಾಗಿ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟೆ. ಅದು ಬಂದರೆ ಆಯಿತು, ಫುಲ್ಲು ನಾಯ್ಸ್ ಆಗಿಬಿಡುತ್ತೆ ಇಲ್ಲೆಲ್ಲ. ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರ್ತಾನೆ ಹುಡುಗ. ಅದೇನು LKG UKG ಇರ್ಬೋದು, ಬಟ್ ಅದು ತುಂಬಾ ಹಠವಾದಿಯಪ್ಪ. ಸಿಕ್ಕಾಪಟ್ಟೆ ಚೀರ್ತಾ ಇರುತ್ತೆ ಅದು ಹುಡುಗ. ಏನು ಮಾಡೋಕ್ಕೂ ಆಗೋಲ್ಲ, ಟೆನ್ಷನ್ ಆಗ್ತಾ ಇರುತ್ತೆ. ಇಲ್ಲೇ ಬಾಗ್ಲ ಹತ್ರನೇ ಚೀರ್ಕೊಂಡು ನಿಂತಿರ್ತಿರ್ತಾನೆ. ಏನು ಮಾಡೋಕ್ಕಾಗಲ್ಲ, ಸಣ್ಣ ಮಕ್ಕಳಲ್ವ, ಬಿಟ್ಬಿಡ್ಬೇಕಷ್ಟೆ. ಇದು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೆ. ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಹಾಕಿ ಒಗ್ಗರಣೆ ಹಾಕಿದೆ ಅಷ್ಟೇ. ಟೊಮೆಟೊ ಚಟ್ನಿ ಮಾಡಿ ಆಲೂಗಡ್ಡೆ ಬಾಯ್ಲ್ ಮಾಡಿದ್ದೆಲ್ಲ ಆಲ್ರೆಡಿ, ಅದ್ರ ಸಲ ಅದನ್ನು ಮಿಕ್ಸ್ ಮಾಡಿದರೆ ಆಗೋಯ್ತು. ಮಾಮೂಲಿ ಮಸಾಲೆ, ಉಪ್ಪು, ಖಾರ, ಅರಿಶಿಣ ಹಾಕಿ ಬಾಡಿಸ್ಬಿಟ್ಟೆ. ಇದು ಮಗನಿಗೆ ಮಗಳಿಗೆ ರೆಡಿ ಮಾಡಿ ಸ್ಕೂಲ್ಗೆ ಹೋಗ್ತಾಯಿದ್ದೆ. ಬೆಳಗ್ಗೆ ಅಂದರೆ ರಾತ್ರಿ ಮಿಕ್ಕಿದ ರೈಸೇ ಅದು ಬಿಸಿ ಮಾಡಿಕೊಡು ಅಂತ ಅಂದಿದ್ದ. ಯಾಕೆಂದರೆ ಅವನಿಗೆ ಚಪಾತಿ ತಿನ್ನೋದು ಇಷ್ಟ ಇಲ್ಲ ಅಂತ ಹೇಳ್ತಿದ್ದ. ಮಗನಿಗೆ ಹೇಳಿದೆ, ಶೂ ಕೆಳಗಡೆ ಹಾಕಮ್ಮ, ಮಗಳಿಗೆ ಹಾಕ್ಕೊಂಡು ಹೋಗೋಕ್ಕೆ ತಂಗಿಗೆ ಅಂತಂದೆ. ಇದು ನಮ್ಮ ಬಿಲ್ಡಿಂಗ್ ಹೊರಗಡೆ ಇರೋದಿದು, ಮೇನ್ ರೋಡೇ ಇದು. ನಾವು ಮನೆ ಶಿಫ್ಟ್ ಮಾಡಿದ್ವಲ್ಲ, ಇದು ಬೇರೆ ಮನೆ. ಇದು ಮೊದಲು 1 BHK ಇತ್ತು, ಇದು 2 BHK ತೊಗೊಂಡಿದ್ದೀವಿ. ಮಕ್ಕಳು ಬಿಟ್ಟು ಬಂದಾದಮೇಲೆ ಬರೋತ್ತಿಗೆ ಹಾಲು ತೊಗೊಂಡು ಬರ್ತೀನಿ. ಸ್ವಲ್ಪ ಅಂದರೆ ಬಂದ ತಕ್ಷಣ ನನಗೇನು ಕೆಲಸ ಮಾಡೋಕ್ಕಾಗಲ್ಲ, ರಿಲ್ಯಾಕ್ಸ್ ಮಾಡ್ತಿರ್ತೀನಿ ಒಂದು ½ hour ಅಷ್ಟೇ. ಯಾಕೆಂದರೆ ಸ್ವಲ್ಪ ದಪ್ಪ ಆಗಿದ್ದೀನಲ್ವ, ಅದು ಅಷ್ಟೇ. ಇದು ಆಗೋಲ್ಲ ನನಗೆ, ನಿದ್ದೆನೇ ಬರ್ತಾ ಇರುತ್ತೆ, ಟಯರ್ಡ್ ಆಗ್ತಿರುತ್ತೆ. ಬಂದ ತಕ್ಷಣ ಸ್ವಲ್ಪ ಹಾಲು ಬಿಸಿ ಅದು ಮಾಡಾದಮೇಲೆ ಸ್ವಲ್ಪ ಟಿಫನ್ ಮಾಡಿಕೊಂಡೆ ನಾನು ಕೂಡ ತಿನ್ನೋಕ್ಕೆ. ಟಿಫನ್ ಮಾಡೋದೇ ಸ್ವಲ್ಪ ಮಾಡಿದ್ದೆಲ್ಲ ಪಲ್ಯ, ಅದು ತೊಗೊಂಡೇ ತಿಂದೆ. ಸ್ವಲ್ಪ ತಿಂದರೆ ಏನಾಗಲ್ಲ, ಯಾಕಂದರೆ ನಾನು ಸ್ವಲ್ಪ ದಪ್ಪ ಆಗ್ತಿದ್ದೀನಲ್ವ, ಆಲೂಗಡ್ಡೆ ಪಲ್ಯ ತಿಂತಾಯಿಲ್ಲ ಇವಾಗ. ಆಮೇಲೆ ಮತ್ತು ಕಾಫಿ ಕುಡ್ಕೊಂಡೆ. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿದೆ, ಯಾಕಂದರೆ ನಾನು